ನನ್ನ ಸರ ಏನಾಯ್ತು? ನನ್ನ ಬೀರ್ನಾಗೆ ಇತ್ತಲ್ಲ. ಹಾಂ ಇವ್ರಮ್ಮ ಎಷ್ಟು ಹುಡ್ಕಾಡಿದ್ರು ಸಿಗ್ತಾನೆ ಇಲ್ವಲ್ಲ. ಏನಾಯ್ತು? ಹಾಂ ಏನಾದ್ರೂ ಆ ಶ್ರೀದೇವಿ ಮೂದೇವಿ ಅವಳೇನಾದ್ರೂ ಕದ್ದಿರ್ಬೋದು ನನ್ನ ಸರನ. ಇದ್ರು ಇರ್ಬೋದು. ಅವರಪ್ಪ ಅಮ್ಮಯ್ಯ ಬಡವರಲ್ವಾ, ಮೊನ್ನೆ ಊರಿಗೆ ಹೋದ್ಲಲ್ಲ ನೇತ್ರ ನೋಡ್ಕೊಂಬರಕ್ಕೆ ಅಂತಾನ. ಅವಾಗೆಲ್ಲ ಓದ್ಕೊಂಡೋಗಿ ಅವರಪ್ಪ ಅಮ್ಮಯ್ಯ ಕೊಟ್ಟು ಬಂದಿರ್ಬೇಕು. ಇರು ಬರ್ಲಿ ಕೇಳ್ತೀನಿ, ಅದು ಎಲ್ಲಿ ಹಾಳಾಗೋದ್ಲು, ಎಲ್ಲಿ ಕದ್ದು ತಗೊಂಡೋಗಿ ಕೊಟ್ಟು ಬಂದ್ಲು ಅಂತಾನ. ಏ ಶ್ರೀದೇವಿ, ಶ್ರೀದೇವಿ ಎತ್ತ ಹಾಳಾಗೋದೆ ಮೂದೇವಿ, ಬಾರಿ ಇಲ್ಲಿ ಜಲ್ದು. ಅತ್ತೆ ಅತ್ತೆ ಕರೆದ? ನಾನು ಹೊರಗೆ ನೀರಾಗ್ತಾ ಇದ್ದೆ ಬಾಗಿಲಿಗೆಲ್ಲನ. ಯಾಕತ್ತೆ ಏನಾಯ್ತು? ಅಲ್ವೇ ನಂದು ಎರಡೆಳೆ ಸರ ಕಾಣಿಸ್ತಾ ಇಲ್ಲ ಕಣೆ. ಏನ್ ಮಾಡ್ದೆ? ಏನು ನಿಮ್ ಸರ ಕಾಣಿಸ್ತಾ ಇಲ್ವಾ? ಏನ್ ಹೇಳ್ತಾ ಇದೀರತ್ತೆ? ಅಲ್ಲ ಆ ಸರ ನಿಮ್ಮ ಹತ್ರನೇ ಇತ್ತು ತಾನೆ? ನೀವೇ ಬೀರ್ನಾಗ ಇಕ್ಕೊಂಡಿದ್ರಿ. ನನ್ ಕೇಳಿದ್ರೆ ನನ್ಗೇನ್ ಗೊತ್ತತ್ತೆ? ಏನ್ ನನ್ನ ಕೈಗೆ ಕೊಟ್ಟಿದ್ರಿ ನೀವು? ನನಗೆ ಗೊತ್ತಿಲ್ಲಪ್ಪ, ಏನ್ ಮಾಡಿದ್ರು ಏನೋ. ಸರಿಯಾಗಿ ನೋಡೋಗ್ರಿ, ಅಲ್ಲೇ ಎಲ್ಲ ಬಿದ್ದಿರುತ್ತೆ. ಅಲ್ಲ ನಾನೇನ ನನ್ನ ಕೈಗೆ ಏನಾದ್ರು ಕೊಟ್ಟಿದ್ರೇನೋ ನನಗೆ. ನೀವು ನನ್ ಕೇಳಿದ್ರೆ ನಾನು ಎಲ್ಲಿಂದ ತರನತ್ತೆ? ಹೋಗಿ ನೋಡೋಗ್ರಿ ಬೇಗ, ಅಲ್ಲಿ ಬೀರ್ನಾಗ ಎಲ್ಲಾದ್ರೂ ಸರಿಯಾಗಿ ಬಟ್ಟೆ ಎಲ್ಲ ತೆಗೆದು ನೋಡೋಗ್ರಿ ಅಚ್ಚುಕಟ್ಟಾಗೆ. ಅಲ್ಲೇ ಎಲ್ಲ ಇರುತ್ತೆ. ಇಕ್ಕೊಂಡಿದ್ದೆ ಕಣೆ, ಆದ್ರೆ ಏನ್ ಮಾಡೋದು ಈಗ? ಇಲ್ಲ, ನಾನು ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ತೆಗೆದು ಎರಡೆರಡು ಸರಿ ಉಡುತ್ತೆ, ಎಲ್ಲೂ ಕಾಣಿಸ್ತಾ ಇಲ್ಲ. ನನಗೆ ಗೊತ್ತೈತಿ ನೀನೇ ಏನೋ ಮಾಡಿರ್ತೀಯ. ಅದೆಲ್ಲ ಬೇಕಾಗಿಲ್ಲ. ನನ್ನ ಸರ ಎಲ್ಲೈತೆ ತಂದು ಕೊಟ್ರೆ ಸರಿ, ಇಲ್ಲಾಂದ್ರೆ ನೋಡು ನಾನಂತೂ ಸುಮ್ಮನಿರೋದಿಲ್ಲ. ಏನ್ ಮಾಡಿದ್ಯಾ ನನ್ನ ಸರನ? ಅತ್ತೆ ಇದೇನಿದು? ನನ್ ಕೇಳಿದ್ರೆ ನನಗೇನು ಗೊತ್ತು? ಅಲ್ಲ ಸರನ ನಾನು ನೋಡೇ ಇಲ್ಲ. ನೀವು ಯಾವಾಗಲೂ ಹಾಕೊಂಡು ಹೋಗ್ತಾ ಇದ್ರಿ, ತಂದು ಅಲ್ಲೇ ಇಟ್ಕೊಂತಿದ್ರಿ ನಿಮ್ಮ ಬೀರ್ನಕ್ಕೇನೆ. ನನ್ ಕೇಳಿದ್ರೆ ನನಗೇನು ಗೊತ್ತತ್ತೆ? ನನ್ನ ಕೈಗೆ ಕೊಟ್ಟಿದ್ರಿ ನೀವು? ನೀವೇ ಇಟ್ಕೊಂಡಿದ್ರಿ ತಾನೆ? ನಾನೇನ್ ಮಾಡೋಣ ಅದನ್ನ? ನಿನಗೆ ಕಣೆ ಗೊತ್ತಿರೋದು, ಈ ಮನೆಗೆ ಮೂಲೆನೂ ಕಸ ಹೊಡೆದು ನೆಲ ಒರೆಸಾಡು ನೀನೇ ತಾನೆ. ಹೋಗಿ ಯಾವಾಗಲೂ ನಾನು ಏನಾದ್ರು ಬೀಗ ಗೀಗ ಮರ್ತಾಗಿದ್ದ ಏನೋ, ಅವಾಗ ಹೋಗಿ ನೀನೇ ತಗೊಂಡು ಎಲ್ಲ ಇಕ್ಕೊಂಡಿರ್ತೀಯ. ಮೊನ್ನೆ ನೀನು ಊರಿಗೆ ಹೋದಾಗಿದ್ದ ನನಗೆ ಅನುಮಾನ ಇತ್ತು, ನೀನೇನಾದ್ರೂ ಯಾಕನ ಹೊತ್ಕೊಂಡು ಹೋಗಿದ್ಯೋ ಏನೋ ಅಂತಾನ. ಅದು ಇವತ್ತು ಗೊತ್ತಾಗ್ತೈತಿ. ಅದೆಲ್ಲ ಬೇಕಾಗಿಲ್ಲ. ಮೊದ್ಲು ಹೋಗಿ ಇಂಥವ್ರ ಮನೆಗೆ ಹೋಗಿ ನನ್ನ ಸರ ಇಸ್ಕೊಂಬ. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ನನ್ನ ತವ್ರ ಮನೆಗೆ ಹೋಗಿ ನಾನು ನಿಮ್ ಸರ ಇಸ್ಕೊಂಡ್ ಬರ್ಬೇಕು ಅಂತಂದ್ರೆ ಏನು? ನಾನು ಕದ್ಕೊಂಡೋಗಿ ಅಲ್ಲಿ ನಮ್ಮ ಅಪ್ಪಗೂ ಅಮ್ಮಗೂ ಕೊಟ್ಟಿದ್ದೀನಿ ನಿಮ್ ಸರನ ಅಂತ ನೀವು ಹೇಳ್ತಾ ಇರೋದು? ಕಣೆ ಮತ್ತಿನ್ನೇನು? ನಿಮ್ಮ ಅಪ್ಪ ಅಮ್ಮಯ್ಯರ್ಗೆ ಹೆಂಗನು ದುಡಿಯಕ್ಕೊಂದು ಎಕರೆ ಹೊಲ ಇಲ್ಲ, ಏನು ಇಲ್ಲ. ಅವ್ರ ಹೆಂಗನು ಬಡವರು, ಕಾಯಿಲೆ ಅಂತಿರ್ತಾನೆ ನಿಮ್ಮ ಅಪ್ಪ ಯಾವಾಗ್ಲೂ. ಅದಕ್ಕೇನೆ ಹೆಂಗ ಖರ್ಚಿಗಾಗುತ್ತಲ್ಲ. ನಮ್ಮ ಅತ್ತೆ ಸರ ಗೊತ್ತಿಲ್ಲ, ನಮ್ಮ ಅತ್ತಿಗೆ ಬೀಗ ತೆಗ್ದೋಗ್ಯಾವಳೆ ಅಂತಾನೆ ಯಾವಾಗ ನಾವು ಓದ್ಕೊಂಡಿರ್ತೀಯ. ಅದೆಲ್ಲ ಬೇಕಾಗಿಲ್ಲ. ಹೋಗು ಇವತ್ತೇ ಹೋಗಿ ಈಸ್ಕೊಂಬರ ಹೋಗಿ ನನ್ನ ಸರನ. ಬಿಟ್ಟಿಯಾಗಿ ಸಿಕ್ತು ಅಂತೇಳಿ ತಾಂಡ ಕೊಟ್ಬಿಟ್ಲೇನ ಇವ್ರ ಅಮ್ಮಗೆ. ಅಯ್ಯೋ ಅತ್ತೆ, ನಾನು ಅಂತವಳಲ್ಲ. ಬೇಕು ಅಂದ್ರೆ ಇನ್ನು ನೀವೇನಾದ್ರೂ ಒಡವೆ ಗಿಡವೆ ಎಲ್ಲ ಮರ್ತಿದ್ರೆ ತಂದು ಕೊಡ್ತಿದ್ದೆ. ಅದು ಬಿಟ್ಬಿಟ್ಟು ತಗೊಂಡೋಗಿ ನಮ್ಮ ಅಮ್ಮಗೆ ಕೊಡ್ತೀನ ನಾನು? ನನಗೇನು ಅಷ್ಟು ಬುದ್ಧಿ ಇಲ್ವಾ? ನಾನು ಯಾಕತ್ತೆ ಕೊಡೋಣ? ನೀವು ನನ್ನ ಮೇಲೆ ಅನುಮಾನ ಪಡ್ಬೇಡ್ರಿ, ಅಲ್ಲೇ ಎಲ್ಲ ಇರುತ್ತೆ ನೋಡೋಗ್ರಿ. ಇಲ್ಲಾಂದ್ರೆ ನೀವೇ ಎಲ್ಲೋ ಇಟ್ಟು ಮರ್ತಿರ್ತೀರ. ಅದು ಬಿಟ್ಬಿಟ್ಟು ನನ್ನ ಮೇಲೆ ಇಲ್ದೇರ ಆರೋಪ ಮಾಡಬೇಡ್ರಿ. ನಮ್ಮ ಅಪ್ಪ ಅಮ್ಮಯ್ಯ ಬೇಕಂದ್ರೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ ಹೊರತು ಇನ್ನೊಬ್ರದ್ದು ಇದ್ರ ಮೇಲೆ, ಆಸ್ತಿ ಮೇಲಾಗ್ಲಿ ಒಡವೆ ದುಡ್ಡಿನ ಮೇಲಾಗ್ಲಿ ಆಸೆ ಪಡೋರಲ್ಲ. ನಮ್ಮ ಅಮ್ಮಯ್ಯರು ಆ ಲಸ್ಮಗಾಯರ್ ಹೊಲನ ಜಮೀನ 1 ಎಕರೆನ ಕೋರಿಗೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಹೆಚ್ಚಾಗೈತಂತೆ, ಅದಕ್ಕೆ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಅದಾಗೆ ಈಗೆಲ್ಲ ಬೆಳೆ ಬೆಳಿತಾರೆ, ಎಲ್ಲ ಮಾಡ್ತಾರೆ. ನಮ್ಮ ಅಪ್ಪ ಅಮ್ಮಗೂ ಏನು ಕಮ್ಮಿ ಆಗಿಲ್ಲ. ನಿಮ್ದ ಬಾಸೆಕೆನ್ ತಿಂಬಕ್ಕೇನು ಅವ್ರಿಗೇನು ಅಂತ ಗತಿ ಬಂದಿಲ್ಲ. ಶ್ರೀದೇವಿ ಏನಾಯ್ತು? ಯಾಕೆ ಹಿಂಗ್ ಜಗಳ ಮಾಡ್ತಾ ಇದ್ರಿ ಇಬ್ರು? ಏನಾಯ್ತಮ್ಮ? ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ರಿ ಇಬ್ರು? ನೋಡೋ ರವಿ, ಅಲ್ಲ ನಾನು ಯಾವಾಗ್ಲೂ ಬೀರಿನ ಬೀಗ ಹಾಕದ ಮಾಡ್ತಿದ್ದೀನಿ. ಅವಾಗ ನಂದು ಎರಡೆಳೆ ಸರ ತಗೊಂಡೋಗಿ ಇವಳು ತವ್ರ ಮನೆಗೆ ಕಳ್ಸಿ ಕೊಟ್ಟು ಬಂದವಳೆ. ಅದಕ್ಕೆ ಹೋಗಿ ಇಸ್ಕೊಂಬರೋಗಿ ಅಂತಂದ್ರೆ ನೋಡು ನನ್ನ ಮೇಲೆ ಹೆಂಗ್ ದಬಾಯಿಸ್ತಾ ಇದ್ದಾಳೆ. ನನಗೆ ಗೊತ್ತೇ ಇಲ್ಲ ಅಂತಾನ. ನಿನ್ ಸರನ ಅವಳು ತಗೊಂಡೋಗಿ ತವ್ರ ಮನೆಗೆ ಕೊಟ್ಟಿದ್ದಾಳ? ಏನ್ ಹೇಳ್ತಾ ಇದ್ಯಮ್ಮ? ನೀನ್ ಹೇಳ್ತಿರೋದು ನಿಜನಾ? ಹೂ ಕಣೋ, ನಾನು ಯಾಕೋ ಸುಳ್ಳು ಹೇಳಿ ಹೇಳು? ಈ ಮನೆಗೆ ಇನ್ಯಾರಾದಾರು ಹೇಳು? ನಾನು, ನಿಮ್ಮ ಅಜ್ಜಿ, ಇವಳು 3 ಜನನೇ ತಾನೆ. ಅವಜ್ಜಿ ಇನ್ನೇನು ಬಿಡು, ಅವಜ್ಜಿನೇನು ಕಸ ಗುಡ್ಸಲ್ಲ, ನನ್ನ ರೂಮ್ನಾಗ ಹೋಗಲ್ಲ, ಏನೂ ಇಲ್ಲ. ಇವಳೇ ತಾನೆ ರೂಮ್ನಾಗ ಹೋಗೋದು, ಕಸ ಗುಡ್ಸೋದು, ನೆಲ ಒರೆಸೋದು ಎಲ್ಲ ಮಾಡೋದು. ಅಂದಮೇಲೆ ಇವಳೇ ತಗೊಂಡವಳೆ. ಅದೆಲ್ಲ ಬೇಕಾಗಿಲ್ಲ. ನನ್ನ ಸರನ ತಂದು ಕೊಡಕ್ಕೆ ಹೇಳು ನಿನ್ನ ಹೆಂಡತಿಗೆ. ಶ್ರೀದೇವಿ, ಅಮ್ಮ ಹೇಳ್ತಿರೋದು ನಿಜನಾ? ನೀನು ನಮ್ಮ ಅಮ್ಮನ ಸರ ತಗೊಂಡಿದೀಯಾ? ಅಯ್ಯೋ ರೀ, ನಿಮ್ಮ ಅಮ್ಮನ ಮಾತನ್ನ ನೀವು ನಂಬ್ತೀರಾ? ನಾನು ಯಾಕ್ರಿ ತಗೊಂಡೋಗಿ ನನ್ನ ತವ್ರ ಮನೆಗೆ ಕೊಡ್ಲಿ? ನನಗೇನು ಅಷ್ಟು ಬುದ್ಧಿ ಇಲ್ವಾ? ಇಷ್ಟಕ್ಕೂ ಅವ್ರ ಸರ ಎಲ್ಲಿಟ್ಟಿದ್ರು ಏನು ಅಂತಾನೂ ನನಗೆ ಗೊತ್ತಿಲ್ಲ. ಸುಮ್ಮನೆ ನನ್ನ ಮೇಲೆ ಇಲ್ದಿರೋ ಆರೋಪ ಮಾಡ್ತಾ ಇದೆ. ನೀವು ಅವ್ರ ಮಾತು ನಂಬ್ತಿದ್ದೀರಲ್ಲ, ನಾನು ಅಂತವಳಲ್ಲ. ನಾನೇನು ಯಾವ ಸರನೂ ತಗೊಂಡೋಗಿ ಕೊಟ್ಟಿಲ್ಲ ಅಂದ್ರೆ ನನ್ನ ಸರ ಏನಾಯ್ತು? ಏನಾಯ್ತೆ? ಮನೆಯೆಲ್ಲ ಹುಡುಕಿದ್ರು ಇಲ್ವಲ್ಲ ನನ್ನ ಸರ. ಅಮ್ಮ ಸರಿಯಾಗಿ ನೋಡ್ದ ನೀನು? ನಿನ್ನ ರೂಮ್ನ ಅಚ್ಚುಕಟ್ಟಾಗಿ ಬಟ್ಟೆ ಎಲ್ಲನ ಕೆಳಗಿಳಿಸಿ ನೋಡೋಗು ಇನ್ನೊಂದ್ಸಲನ.
ನೋಡ ರವಿ, ನಾನು ಅಚ್ಚುಕಟ್ಟಾಗಿ ನೋಡಿನೇ ಹೇಳ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಅಂದಮೇಲೆ ಇವಳೆ ತಗೊಂಡಿರೋದು. ರೀ, ನಮ್ಮ ಅಪ್ಪ ಅಮ್ಮಯ್ಯ ಬಡವರೇ ಆಗಿರ್ಬೋದು, ಆದ್ರೆ ಈ ತರ ಕದ್ಯ ಬುದ್ಧಿ ಎಂದು ನನಗೆ ಹೇಳ್ಕೊಟ್ಟಿಲ್ಲ ಗೊತ್ತಾ? ನಾನು 1 ರೂಪಾಯಿನೂ ಕದ್ದವಳಲ್ಲ, ಅಂಥದ್ರಾಗೆ ಅಷ್ಟು ದೊಡ್ಡ ಸರನ, ಬಂಗಾರದ ಸರನ ನಾನು ಕದ್ದು ಬಿಟ್ಟು ನಮ್ಮ ಅಪ್ಪ ಅಮ್ಮಯ್ಯ ಕೊಡ್ತೀನ? ಕದ್ದು ನಾನು ತಗೊಂಡೋಗಿ ಕೊಟ್ಟರು ಅವ್ರು ಇಸ್ಕೊಂತಾರೆ ಅಂತ ತಿಳ್ಕೊಂಡಿದ್ದೆ. ಹೇಳಿ, ಏನೋ ದುಡ್ಡು ಇಲ್ಲ ಅಂದ್ರೆ ಏನಾದ್ರೂ ಬೇಕು ಅಂದ್ರೆ ಕೇಳಿಬೇಕಂದ್ರೆ ಯಾರ ಹತ್ರನಾದ್ರೂ ಸಾಲ ಇಸ್ಕೊಂತಾರೆ. ಅದ್ ಬಿಟ್ಬಿಟ್ಟು ಯಾವತ್ತು ಕದಿಯ ಬುದ್ಧಿ ಮಾತ್ರ ಮಾಡಲ್ಲ ನಮ್ಮ ಅಪ್ಪ ಅಮ್ಮ ಆಗ್ಲಿ ನಾನಾಗ್ಲಿ. ಇದು ಸುಳ್ಳು. ಇವರು ಎಲ್ಲ ಇಟ್ಟು ಮಾಡ್ತಿದ್ದಾರೆ, ಅದು ನನ್ನ ತಲೆ ಮೇಲೆ ಹಾಕ್ತಾ ಇದ್ದಾರೆ. ನಾನಂತೂ ಇದನ್ನ ಒಪ್ಕೊಂಬಲ್ಲ. ನಾನು ಯಾವ ಸರನೂ ಕದ್ದಿಲ್ಲ ಅಂದ್ರೆ ಏನಾಯ್ತು ನನ್ನ ಸರ? ಹೇಳು. ಅವತ್ತೊಂದು ದಿವಸ ನಾನು ಎಲ್ಲ ನಮ್ಮೂರಾಗ ಯಾವುದೋ ನಾಮಕರಣಕ್ಕೆ ಸರ ಹಾಕ್ಕೊಂಡೋಗಿ ತಂದು ಮರ್ತೆ ಅನ್ಸುತ್ತೆ. ನಾನು ನೀರೈಕೆ ಮನೆ ಬಂದ ತಕ್ಷಣ ಅಂತೇಳಿ ಸರನ ಅಲ್ಲಿ ಇಟ್ಟು ಅದೇ ಹೋದೆ. ಬೀರಿನ ಬೀಗ ಹಾಕಲಿಲ್ಲ ಅನ್ಸುತ್ತೆ. ಅವತ್ತು ಬಂದು ನೋಡಿದಾಗ ಬೀರಿನ ಬೀಗ ಹಾಕಿರ್ಲಿಲ್ಲ. ನಾನು ಹಾಕಿಲ್ವಲ್ಲ ಅಂತೇಳಿ ಸರಗಿರನ ತಿರ್ಗಾ ನಾನು ನೋಡಕ್ಕೆ ಹೋಗಲಿಲ್ಲ, ಬೀಗ ಹಾಕ್ಕೊಂಡು ಅದೇ ಹೋದೆ. ಅವತ್ತೇ ನೀನು ಬಂದೆ, ನೀನು ನನ್ನ ರೂಮಿನ ತೆಗೆ ಕಸ ಹೊಡಿಬೇಕು ಅಂತಾನೆ. ನಾನು ಅದಕ್ಕೆ ಕಸ ಹೊಡಿತಾಳೆ ಬಿಡು ಅಂತ ನಾನು ನೀರೈಕೆ ಮಕ್ಕ ಅದೇ ಹೋದೆ. ಆವಾಗಲೇ ನೀನು ಓದ್ಕೊಂಡು ಹೋಗಿದ್ಯಾ. ಅಯ್ಯೋ ಅತ್ತೆ, ನೀವು ಬೀಗ ಹಾಕಿಲ್ಲ ಅನ್ನೋದು ನೋಡ್ಲಿಲ್ಲ, ನಾನು ಏನು ನೋಡ್ಲಿಲ್ಲ. ನಿಮ್ಮ ರೂಮ್ನಾಗಿರೋ ಕಸನೆಲ್ಲ ಹೊಡ್ಕೊಂಡು ನೆಲ ಒರೆಸ್ತೆ ಅಷ್ಟೇ. ಅಷ್ಟು ಬಿಟ್ರೆ ನೀವು ಬೀಗ ಹಾಕಿದಿರೋ ಇಲ್ವೋ, ಅದಕ್ಕೆ ಸರ ಆಯಿತೋ ಇಲ್ವೋ ಏನು ನಾನು ನೋಡ್ಲಿಲ್ಲ ಅತ್ತೆ. ನಾನು ನಂಬಿ ದೇವರಾಣೆಗೂ ನಾನು ಅಂತ ಕೆಲಸ ಮಾಡಿಲ್ಲ ಅಂದ್ರೆ ಮತ್ತೇನಾಯ್ತು ನನ್ನ ಸರ? ಅವತ್ತು ನನ್ಗೆ ಹಂಗೂನು ನಿನ್ನ ರೂಮ್ನಾಗ ಬಂದಾಗಲೇ ನನ್ಗೆ ಅನುಮಾನ ಆಯ್ತು. ಬಿಡು ಕಸ ಹೊಡ್ಕೊಂಡು ಹೋಗ್ತಾಳೆ ಅಂತ ಸುಮ್ಮನೆ ಅದೇ ಅವತ್ತು ಬೀರಿನ ಬೀಗ ಹಾಕ್ಯದ ಮರ್ತಿದ್ದೀನಿ ಅಂತ ಮಾತ್ರ ಗೊತ್ತಾಗಲಿಲ್ಲ. ನೀರು ಹಾಕ್ಯಂಡು ಬಂದಮೇಲೆ ಆಮೇಲೆ ನನಗೆ ಗೊತ್ತಾಯ್ತು. ಅಯ್ಯೋ, ನಾನು ಬೀರಿನ ಬೀಗ ಹಾಕದೆ ಮರ್ತ್ಬಿಟ್ಟಿದ್ದೀನಿ ಅಂದ್ಕೊಂಡು ಹಾಕ್ಯಂಡು ಹೋದೆ. ನಾನು ನೋಡ್ಲಿಲ್ಲ ಅದಕ್ಕೆ ಸರ ಐತಾ ಇಲ್ವಾ ಅಂತಾನೆ. ರವಿ ಏನಾಯ್ತು? ಯಾಕೋ ಹಿಂಗೆ ಮಾತಾಡ್ತಾ ಇದ್ದಾಳೆ ನಿಮ್ಮಮ್ಮ? ಏನಾಯ್ತು? ಅಜ್ಜಿ, ಅಮ್ಮಯಿಂದೇನೋ ಸರ ಕಾಣಿಸ್ತಾ ಇಲ್ವಂತೆ, ಅದಕ್ಕೆ ಶ್ರೀದೇವಿ ಮೇಲೆ ಅನುಮಾನ ಪಡ್ತೈತೆ. ಶ್ರೀದೇವಿನೇ ಒತ್ಕೊಂಡಿರೋದು ಸರನ ಅಂತ ಹೇಳಿ. ಅನುಮಾನ ಏನೂ ಇಲ್ಲ, ಅವಳೇ ಒತ್ಕೊಂಡಿರೋದು ಈ ಮನೆಗೆ. ಅವಳು ಬಿಟ್ಟರೆ ಇನ್ಯಾರು ಅಂತವ್ರಿಲ್ಲ. ಜಯಮ್ಮ ಸುಮ್ಮನೆ ಇರು. ಸರಿಯಾಗಿ ನೋಡೋಗಿ ಇನ್ನೊಂದ್ಸಲ ನಿನ್ನ ರೂಮ್ ಎಲ್ಲನ ಅಚ್ಚುಕಟ್ಟಾಗೆ ಬಟ್ಟೆ ಬ್ಯಾಗು ಎಲ್ಲ ತೆಗೆದು ಕೊಡವಿ ನೋಡು. ಅಲ್ಲೇ ಎಲ್ಲಾದ್ರೂ ಇರುತ್ತೆ, ಎಲ್ಲ ಇಕ್ಕಿ ಮಾಡ್ತಿರ್ತೀಯ. ನನಗೇನೇನು ನಿನ್ನೊಟ್ಟು ವಯಸ್ಸಾಗಿಲ್ಲ ಮರಿಯಕ್ಕೆ. ನಾನು ಸರಿಯಾಗಿ ತೆಗೆದಿಕ್ಕಿದ್ದೆ ಬೀರ್ನಕ್ಕೆ. ಆದರೆ ಏನು ಮಾಡ್ತೀಯ, ಅವತ್ತು ಬೀಗ ಹಾಕದ್ನೇ ಮರ್ತ್ಬಿಟ್ಟಿದ್ದೀನಿ ನಾನು. ಅದೇ ಒಳ್ಳೆ ಅವಕಾಶ ಅಂತ ಹೇಳಿ ಇವಳು ಓದ್ಕೊಂಡ್ಬಿಟ್ಟವಳೆ. ಏನಮ್ಮ ಶ್ರೀದೇವಿ, ನೀನೇನಾದ್ರೂ ನೋಡ್ದ ನಿಮ್ಮ ಅತ್ತೆ ಸರನ? ಇಲ್ಲ ಅಜ್ಜಿ, ನಾನು ನೋಡಿದ್ರು ಒಂದು ವೇಳೆ ಅವ್ರಿಗೆ ತಂದು ಕೊಡ್ತಾ ಇದ್ದೆ. ತಗೊಳ್ಳಿ ಅತ್ತೆ ಸರ, ಯಾಕೆ ಬೀಗ ಹಾಕಿಲ್ಲ ನೀವು ಬೀರಿಗೆ ಅಂತ ಹೇಳಿ ಅವತ್ತೇ ನಾನು ಹೇಳ್ತಿದ್ದೆ. ನಾಟಕ ಮಾಡಬೇಡ, ಮಳ್ಳಿ ಮಂಚ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅಂದ್ಲಂತೆ. ಎಲ್ಲ ನೋಡಿದ್ಯಾ? ಅದಕ್ಕೆ ನಾನೇನಾದ್ರೂ ಹೇಳ್ಬಿಟ್ಟೆ ನನ್ನ ಮೇಲೆ ಅನುಮಾನ ಬರುತ್ತೆ ಅಂತಾನ. ನೀನು ನಾನು ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದಿಲ್ಲ. ರೂಮಿಗೆ ಹೋದಾಳು ಹಂಗಾರೆ ಬೀರ್ನ ನೀನು ನೋಡೇ ಇಲ್ವಾ? ಬೀರಿನ ಕಡೆಗೆ ನೀನು ನೋಡಲೇ ಇಲ್ವಾ ಬೀಗ ಹಾಕ್ದಿರೋದ್ನ? ಇಲ್ಲ ಅತ್ತೆ, ನಿಜವಾಗ್ಲೂ ನೋಡ್ಲಿಲ್ಲ ನಾನು. ಯಾಕೆ ಅದನ್ನೆಲ್ಲನ ಸರಿಯಾಗಿ ಗಮನಿಸಕ್ಕೆ ಹೋಗೋಣ ಹೇಳು? ಕಸ ಇತ್ತು, ಕಸ ಎಲ್ಲ ತಲೆ ಬಗ್ಗಿಸ್ಕೊಂಡು ಹೊಡ್ಕೊಂಡ್ ಬಂದೆ ಅಷ್ಟೇನೆ. ಅದ್ಬಿಟ್ರೆ ಇನ್ನೇನು ನೆಲ ಆಮೇಲೆ ಒರೆಸ್ತೆ ನೀವು ಬಂದ್ಮೇಲೆ. ನಾನು ಅವತ್ತು ನಿಮ್ಮ ಬೀರು ಸರಿಯಾಗಿ ನೋಡ್ಲೇ ಇಲ್ಲ ಅತ್ತೆ. ನಿಜವಾಗ್ಲೂ ನನ್ನ ಮಾತು ನಂಬಿ ನಾನಂತ ಕೆಲಸ ಮಾಡೋಳಲ್ಲ. ಈಗ ನನ್ನ ಮತ್ತೆ ಸರ ಏನಾಯ್ತು? ಜಯಿ, ಅಲ್ಲೇ ಹೋಗಿ ಏನಾದ್ರೂ ಹುಡ್ಕೋಗಿ ನಿನ್ನ ರೂಮ್ನಾಗೆ ಅಲ್ಲೇ ಎಲ್ಲೋ ಇರುತ್ತೆ. ಅಲ್ಲಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ, ಅಲ್ಲೇ ಇರುತ್ತೆ ಅಂತ ನೀನು ಬೇರೆ ಪುಂಗಿ ಓದ್ಬೇಡ. ಆಗಲಾಗ್ಲ ಹೇಳಿದ್ದೆ ಹೇಳ್ಕೊಂಡು. ಈಗ ನಿನ್ನ ರೂಮ್ನಾಗೇನೆ ನಾನು ಶ್ರೀದೇವಿನ ಇಬ್ರು ಹುಡುಕ್ತೀವಿ ನೋಡ. ಸಿಕ್ಕರೆ ಏನ್ ಮಾಡ್ತೀಯಾ? ಈಗಲ್ಲ ಇದ್ರೆ ತಾನೇ ಸಿಗಕ್ಕೆ. ಇವಳು ಓದ್ಕೊಂಡೋಗಿ ಅವ್ರ ಅಮ್ಮ ಕೈ ಕೊಟ್ಟವಳೆ ಅಂದಮೇಲೆ ಇಲ್ಲೆಲ್ಲಿರುತ್ತೆ ನನ್ನ ರೂಮ್ನಾಗೆ? ಈಗ ಒಂದ್ ವೇಳೆ ನಾನು ಹುಡುಕ್ತೀನಿ, ನಾನು ರವಿ ಶ್ರೀದೇವಿ 3 ಹುಡುಕ್ತೀವಿ. ಸಿಕ್ಕಿದ್ರೆ ಅವಾಗ ನೀನ್ ಏನ್ ಮಾಡ್ತೀಯಾ? ನಾನು ಹೇಳ್ದಂಗೆ ಕೇಳ್ತೀಯ ನೀನು? ಆಯ್ತು, ಹುಡುಕ್ರಿ ನೋಡೋಣ. ಏನಾದ್ರೂ ಸಿಕ್ಕರೆ ನಾನು 1 ವಾರ ಅಲ್ಲ 1 ತಿಂಗಳು ಇವಳು ಹೇಳ್ದಂಗೆ ಕೇಳ್ಕೊಂಡು ಈ ಮನೆಗೆ ಬಿದ್ದಿರ್ತೀನಿ ನಾನು. ಏನಾದ್ರೂ ಸಿಗಲಿಲ್ಲ ಅಂತಂದ್ರೆ ನಾನು ಹೇಳ್ದಂಗೆ ಇವಳು ಕೇಳಬೇಕು. ನಾನು ಹೇಳಿದ ಕೆಲಸ ಎಲ್ಲ ಮಾಡ್ಬೇಕು. ಈಗಲೂ ನೀನು ಹೇಳಿದ ಕೆಲಸನೇ ತಾನೇ ಮಾಡ್ತಾ ಇರೋದು ಅವಳು. ಇನ್ನೇನೇ ಮಾಡ್ಬೇಕು? ಅಲ್ಲ, ಈಗೇನೋ ಮನೆ ಕೆಲಸ ಮಾಡ್ತಾ ಇದ್ದಾಳೆ. ನಾನು ಏನು ಹೇಳ್ತೀನೋ ಅದನ್ನೆಲ್ಲ ಮಾಡ್ಬೇಕು. ಅದ್ಯಾಕೆ ಇದ್ಯಾಕೆ ಅಂತ ಪ್ರಶ್ನೆ ಮಾಡಬಾರ್ದು. ಆಯ್ತು, ನೀನು ಅಷ್ಟೇನೆ. ಏನಾದರೂ ಸರ ನಿನ್ನ ರೂಮ್ನಾಗ ನಾನು ಸಿಕ್ಕಿರೆ ನೀನು ಅವಳು ಹೇಳ್ದಂಗೆ ಕೇಳಬೇಕು 1 ತಿಂಗಳು. ಆಯ್ತು, ಚಾಲೆಂಜ್ ಅಂದ್ರೆ ಚಾಲೆಂಜ್. ನೋಡೇ ಬಿಡೋಣ. ಇದ್ರೆ ತಾನೇ ಸಿಗಾಕೆ. ಹೋಗಿ ಹುಡ್ಕೋಗ್ರಿ. ನಿಮ್ಗೆ ಇವತ್ತೊಂದು ದಿವಸ ಎಲ್ಲ ಟೈಮ್ ಕೊಡ್ತೀನಿ, ಹುಡುಕ್ರಿ ನೋಡೋಣ ಸಿಗ್ಲಿ. ದೇವಿ, ನೀನೇನು ಎದ್ರಕಮಕ್ಕೆ ಹೋಗ್ಬೇಡ, ನಾನಿದ್ದೀನಿ. ನಡಿಯಮ್ಮ ಹುಡ್ಕಣ. ಇವಳು ಅವಳು ಮಾಡು ಎಲ್ಲೋ ಇಕ್ಬಿಟ್ಟು ಮರೆತು ನಿನ್ನ ಮೇಲೆ ಇಲ್ಲದ್ದೆಲ್ಲ ಮಾತಾಡ್ತಾ ಇದ್ದಾಳೆ ಅಷ್ಟೇನೆ. ನನಗೆ ಗೊತ್ತೈತಿ ಅವಾಗ ಅಲ್ಲಿ ಯೋಸೋ ಸರಿ ಹಿಂಗೆ ಮಾಡ್ಯದವಳು ಅವಳು. ನಡಿ, ನಾನು ನೀನು ಸೇರ್ಕೊಂಡು ಅಲ್ಲಿ ಹುಡ್ಕಣ. ಸರಿ ಆಯ್ತು, ಬಾಜಿ. ಹೋಗ್ರಿ ಹುಡ್ಕೋಗ್ರಿ. ಇದ್ರೆ ತಾನೇ ಸಿಗಕ್ಕೆ.
ಅಮ್ಮ ಸುಮ್ಮನೆ ಯಾಕಮ್ಮ ಶ್ರೀದೇವಿ ಮೇಲೆ ಇಲ್ದೇ ಇರೋದೆಲ್ಲ ಇದು ಮಾಡ್ತೀಯ ಹಾಂ ಏನಾದರೂ ಸಿಕ್ಕಿದ್ರೆ ನೀನು ಅವಳು ಕೇಳ್ದಂಗೆ ಕೇಳ್ಕೊಂಡಿರ್ತೀಯ ಒಂದು ತಿಂಗಳು ನೀನು ಹಾಂ ಅವಳಂತವಳಲ್ಲ ಕಳ್ತನ ಗಿಳ್ತನ ಮಾಡೋದು ಗೊತ್ತಿಲ್ಲ ಅವಳಿಗೆ ಹಾಂ ನಮ್ಮ ಮನೆಗೆ ಅವಳೇ ಕಳ್ತನ ಮಾಡ್ತಾಳ ಅವಳ ಮನೆ ಅನ್ನೋದು ಅವಳಿಗೇನು ಇದಿಲ್ವಾ ಹಾಂ ಎಂತಿ ಮೇಲೆ ಏನು ಮಾತಾಡಂಗಿಲ್ಲ ಅಲ್ವೇ ಈಗ ಸರ ಸಿಗಲ್ವಲ್ಲ ಅವಾಗ ಗೊತ್ತಾಗುತ್ತೆ ನಿನ್ನ ಎಂತಿ ಬಂಡವಾಳ ಏನು ಅಂತಾನೆ ಅವಳು ಬಿಟ್ಟರೆ ಈ ಮನೆಗೆ ಅಂಥವ್ರು ಯಾರೂ ಇಲ್ಲ ಹೋಗ್ರಿ ಎಲ್ಲರೂ ಹುಡುಕಿರೋನು ಸಿಗಲ್ಲ ಇವತ್ತಾಗಲಾಗಲ್ಲ ಹುಡುಕಿರೋನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.